ಅಲ್ಲಿ ಅನಿಕೋರೆ ಅನ್ನೋ ಊರಿಗೆ ಬಂದಿದ್ದೀವಿ. ಅಲ್ಲಿ ಸ್ಲ್ಯಾಬ್ ಮೇಲೆ ಇಕ್ಕಿದ್ದೀವಿ. ಬಂದಿದ್ದೀವಿ ನೋಡಿ, ಇದೊಂದು ಈಸ್ಕೊಂಡಿದ್ದಾನೆ ರೋಸ್ ಸುಮ್ಮನೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕೂಸು ಮನೆಯಲ್ಲಿ ಅಂದರೆ ಅನಿಕೋರೆ ಊರಲ್ಲಿ ಮಟನ್ ಫ್ರೈ ಮಾಡ್ತಿದ್ದಾರೆ ಗುಂಡು ಪಾಪ. ನಾವೆಲ್ಲ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ಪಾಪು ಆರೆಂಜ್ ತಿಂತಿದ್ದಾರೆ. ನಮ್ಮ ಮನೆಯವರು ಚೆಫ್ ಆಗಿರ್ತಾರೆ. ಚೆಫ್ ತಾನೆ? ಚೆಫ್ ಆಗಿರ್ತಾರೆ. 3 kg ಮಟನ್ ಮಾಡ್ತೀವಿ. ಹಾಯ್. ಮನೆಗೆ ಬಂದಿದ್ದ ತಕ್ಷಣ ನೋಡಿ ಎಷ್ಟು ಚೂಟಿಯಾಗಿದ್ದಾಳೆ. ಏನದು? ಏನ್ ತಿಂದ್ರಾ? ಅದು ನೀರು ಬಿಟ್ರವೆ ಈಗ. ಒಂದು ವೇಳೆ ಬೀತು ಈಸ್ಕಾಲ ಜಮಾಯಿಸುತ್ತೆ, ಇಂದ್ಕಾಲ ಎರಡ ಬಂತಾರೆ ಜಮಾಯಿಸುತ್ತೆ. ಏನ ಇನ್ನು ಕಷ್ಟ. ಕಾಲು ಕೈಗೆ ನೋಡಿ ಇದ್ರು ಕೈಗೆನ ಪೇರ್ ಕಾಲು ಎಲ್ಲಿಗೆ ಅದು ಮಾಡಿಬಿಡ್ತಾರೆ ಅಲ್ಲಿ ವೈನ್ ಶಾಪಿಗೆ. ಏಯ್, ನಮ್ಮನೆಯವರೇ ಬಿಜಿ ಅಡುಗೆ ಮಾಡ್ತಿದ್ದಾರೆ ನಮ್ಮೆಲ್ರಿಗೋಸ್ಕರ. ಅವ್ರ ಕೈ ರುಚಿ ಅಷ್ಟು ಚೆನ್ನಾಗಿದೆ, ಅದಕ್ಕೋಸ್ಕರನೇ ಎಲ್ಲರೂ ಅವ್ರಿಗೆ ಅಡುಗೆ ಮಾಡು ಅಂತ ಹೇಳ್ತಾರೆ. ಟೇಸ್ಟ್ ಮಾಡೋದಕ್ಕೋಸ್ಕರ ವೆಯ್ಟಿಂಗ್ ಮಾಡ್ತಿದ್ದೀವಿ ಅಷ್ಟೇ ನೋಡಿ. ನಾವೆಲ್ಲ ಆಚೆ ಹೋಗೋಕೆ ವೆಯ್ಟ್ ಮಾಡ್ತೀವಿ. ನಾವು ಮಟನ್ ಸಾರು ನಮ್ಮ ಮನೆಯವರು ರೆಡಿ ಮಾಡಿ ಆದಮೇಲೆ ನಾವು ಅಲ್ಲಿಂದ ಸುಮ್ಮನೆ ಒಂದು ರೌಂಡು ಹಾಕ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಕಾರ್ ಎತ್ಕೊಂಡು ನಾವು ನನ್ನ ಸಿಸ್ಟರ್ ಹಸ್ಬೆಂಡವರು ಎಲ್ಲರೂ ಕೂಡ ಹೊರಟಿದ್ದೀವಿ. ಸುಮ್ಮನೆ ಒಂದು ರೌಂಡ್ ಹೋಗೋಣ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ನಾವು ಬೆಳಗ್ಗೆ ಬೇಗನೆ ಹೋಗಿದ್ದಿದ್ರೆ ನಾವು ನಿಮಗೆ ಪ್ರತಿಯೊಂದು ಅಲ್ಲಿ ವ್ಯವಸಾಯ ಇವರು ಊರ ಕಡೆ ಎಲ್ಲ ವ್ಯವಸಾಯನೇ ಮಾಡೋದು. ಅಂದರೆ ತರಕಾರಿಗಳನ್ನ ಬೆಳೀತಾರೆ ಇವರು. ನಮ್ಮ ಹಸ್ಬೆಂಡ್ ಅವರು ಸಿಸ್ಟರ್ ಮನೆ ಕಡೆ ಎಲ್ಲ ಟೀ ಎಸ್ಟೇಟ್ ಇರೋದು. ಸೊ ಇವ್ರ ಕಡೆ ಟೀ ಎಸ್ಟೇಟು, ಅವ್ರ ಕಡೆ ಬರೀ ತರಕಾರಿ, ಈರುಳ್ಳಿ, ಬೆಳ್ಳುಳ್ಳಿ, ಬೀಟ್ರೋಟ್ ಆಗಿರ್ಬೋದು ಪ್ರತಿಯೊಂದೂ ಕೂಡ ಅವ್ರ ಕ್ಯಾರೆಟ್ ಇದೆಲ್ಲ ನನ್ನ ಕಸಿನ್ ಸಿಸ್ಟರ್ ಅವ್ರ ಮನೆ ಕಡೆ ಬೆಳೆಯೋದು. ಸೊ ಇವರು ಬನ್ನಿ ನಿಮಗೆ ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗೋದು. ಬಟ್ ಆಲ್ರೆಡಿ ಕತ್ಲೆ ಆಗಿಬಿಟ್ಟಿತ್ತು, ನಮಗೇನು ನೋಡೋಕ್ಕಾಗಿದ್ದಿಲ್ಲ. ಜಸ್ಟ್ ಒಂದು ರೌಂಡಿಂಗ್ ಸುಮ್ಮನೆ ಹಾಗೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಹಾಗೆ ಮಾತಾಡ್ಕೊಂಡು ಹೊರಟಿದ್ದೀವಿ. ನನ್ನ ಮಗ ಕೂಡ ನಾನು ಡ್ರೈವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆಗೆ ಕುತ್ಕೊಂಡು ಡ್ರೈವ್ ಮಾಡ್ತಿದ್ದಾನೆ. ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಅಷ್ಟೇನೆ. ಸೊ ಮನೆಗೆ ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು. ನಾವು ಒಂದು ½ an hour ಆಚೆ ರೌಂಡಿಂಗ್ ಅಂತ ಹೋಗಿದ್ವಿ. ಮಟನ್ ಸಾರು ನಮ್ಮ ಮನೆಯವರು ರೆಡಿ ಮಾಡಿಟ್ಟಾದಮೇಲೆ ನನ್ನ ಕಸಿನ್ ಸಿಸ್ಟರು ರೈಸ್ ಅದೆಲ್ಲ ಮಾಡ್ತೀನಿ ಅಂತ ಅಂದ್ಲು. ಸೊ ಅದಕ್ಕೋಸ್ಕರ ನಾವು ಸರಿ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದಿದ್ದೀವಿ. ಬಟ್ ಏನೂ ಕಾಣಿಸಿರ್ಲಿಲ್ಲ, ಬರೀ ಕಾಡೆಮ್ಮೆ, ರ್ಯಾಬಿಟ್ಟು ಇದನ್ನು ಮಾತ್ರ ನೋಡಿದ್ದೀವಿ ಅಷ್ಟೇನೆ. ಹಾಗೆ ಒಂದು ರೌಂಡಿಂಗ್ ಮಾಡ್ಕೊಂಡು ಹೋಗೋಷ್ಟರಲ್ಲಿ ನಮ್ಮ ಕಸಿನ್ ಸಿಸ್ಟರ್ ಅವರು ಫೋನ್ ಮಾಡಿ ಕರೀತಾನೆ ಇದ್ದರು, ಬನ್ನಿ ರೆಡಿಯಾಗಿದೆ ಊಟಕ್ಕೆ ಅಂತ ಹೇಳಿಬಿಟ್ಟು. ಸೊ ನಾವು ಲೇಟಾಗಿ ಮಾಡಿ ಹೋಗಿದ್ದೀವಿ ಮನೆಗೆ. ನಾವು ಹೋಗುವಷ್ಟರಲ್ಲಿ ಇವರೆಲ್ಲ ಕುತ್ಕೊಂಡು ತಿಂತಾಯಿದ್ರು. ಸೊ ಇವ್ರು 3 ಜನ ಕೂಡ ಬಂದಿರಲಿಲ್ಲ, ನಾವು ಮಾತ್ರ ಹೋಗಿದ್ವಿ. ನಾವು ಬರೋಷ್ಟರಲ್ಲಿ ಇವರು ಆಲ್ರೆಡಿ ಹೇಳ್ತಾನೆ ಹೇಳ್ಬೋದು. ಸೊ ಅದಾದಮೇಲೆ ನನ್ನ ಮತ್ತೆ ಹೋಗಿ ಜಾಯಿನ್ ಮಾಡಿ ಎಲ್ಲ ಮುಗಿಸ್ಕೊಂಡ್ವಿ. ಸೂಪರಾಗಿತ್ತು. ಮಟನ್ ಕರಿ ಥರ ಮಾಡಿದ್ರು, ತುಂಬಾ ಅದ್ಭುತವಾಗಿತ್ತು ಅಂತ ಹೇಳ್ಬೋದು. ಸೊ ಇವಾಗ ತಾನೇ ಊಟ ಆಯಿತು. ಈಗ ನಾವು ಮತ್ತೆ ನೊಂದಲಾಗಿ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಆದರೆ ಮಾಡ್ತೀನಿ, ಇಲ್ಲಾಂದರೆ ನಾಳೆ ವ್ಲಾಗ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್. ಮಟನ್ ತಿಂದೀವಿ ಅಂತ ಸ್ಪೈಟ್ ತರಿಸಿದ್ರು. ಸ್ಪೈಟೆಲ್ಲ ಕುಡ್ಕೊಂಡು ಇವರೆಲ್ಲ ಮ್ಯಾಚಲ್ಲಿ ಬ್ಯುಸಿಯಾಗಿದ್ದರು ಅಂತಲೇ ಹೇಳ್ಬೋದು. ಮ್ಯಾಚ್ನ ನೋಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು. ಅದಾದಮೇಲೆ ನಾವು ಮತ್ತೆ ರಿಟರ್ನ್ ಬರೋದಕ್ಕೆ ಪಾಪುನ ಅವ್ರ ಅಪ್ಪ ಅಮ್ಮ ಹತ್ರ ಬಿಟ್ಟು ಇವಳನ್ನೇ ಬಿಟ್ಟು ನಾವು ನಮ್ಮ ಮನೆಗೆ ಲಾಸ್ಟಲ್ಲಿ ಇದೊಂದು ಸೆಲ್ಫಿ ತೊಗೊಂಡು ಅಲ್ಲಿಂದ ಹೊರಟ್ವಿ. ನಾವು ಮನೆಗೆ ರೀಚ್ ಆಗಿದ್ದು 11:30ಗೆ, ಆಲ್ಮೋಸ್ಟ್ 11:15 11:20 ಆಗಿತ್ತು. ಅಷ್ಟು ಗಂಟೆಗೆ ನಾವು ಬಂದಿದ್ದೀವಿ. ಜಸ್ಟ್ ಒಂದು
ಒಂದು ಹಾಫ್ ಆನ್ ಅವರ್ ಅವ್ರ ಊರಿಂದ ಅವ್ರ ಅಮ್ಮ ಊರಿಗೆ. ಸೊ ನೈಟ್ ಬಂದು ನನಗೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೋಸ್ಕರನೇ ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡ್ತಾಯಿದ್ದೀನಿ. ಸೊ ಇದಾಗಿತ್ತು ನಮ್ಮ ವ್ಲಾಗ್, ಊಟಿ ವ್ಲಾಗ್ ಸೆಂಡ್ ಆಫ್ ಪಾರ್ಟಿ ಪಾಪುದು. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.